ನಿಮ್ಮ ಸಾಕು ಎಷ್ಟು ಅಂತ ಪೆನ್ ಡ್ರೈವ್ ನ್ಯೂಸೇ ನೋಡ್ತೀರಾ. HD ವರ್ಷನ್ ಥಿಯೇಟ್ರಲ್ಲಿ ಬಂದೈತೆ 4K ಇದು. ಅದು ಅಯ್ಯೋ ಕರ್ಮ, ನಾನು ಅದೇ ಹೇಳೋದು, ಜನ ಅದೇ ಅದಕ್ಕೇನೆ ಬಿಟ್ಬಿಟ್ಟು ಬಂದು ಥಿಯೇಟ್ರಿಗೆ ನೋಡ್ರಪ್ಪ ಅಂತ. ನಿಜ ಹೇಳ್ಬೇಕು ಅಂದರೆ ಪ್ರಜ್ವಲ್ ಇವರು ರೇವಣ್ಣ ಮೇಲೆ ತುಂಬ ಕೋಪ ಬಂದ್ಬಿಡಿದೆ. ಅವ್ನು ಹೋಗಲ್ಲ, ಹೋಗಿ ಕೂತ್ಕೊಂಡ್ಬಿಟ್ಟವ್ರೆ, ಅವ್ನು ಬರೋ ತನಕ ಬೇರೆ ನ್ಯೂಸ್ಗಳು ಆಗ್ತಾ ಇಲ್ಲ. ಒಂಚೂರು ಬಂದು ಅದೇನೋ ಉತ್ತರ ಕೊಟ್ಬಿಟ್ಟು ನಿಂದಲ್ವೋ ಅದೇನೋ ಉತ್ತರ ಕೊಟ್ಬಿಟ್ಟು ಅದೇನೋ ಮಾಡೋರು. ನಿಮ್ಮ ಮುಗಿಯೋ ತನಕ ಬೇರೆ ನಮ್ಮ ಸಿನಿಮಾಗೆ ತೊಂದರೆ ಆಗ್ಬಿಟ್ಟವನೇ ಪ್ರಜ್ವಲ್ ರೇವಣ್ಣ. ನಂಗೆ ಅವನ ಮೇಲೆ ಕೋಪ ಬಂದ್ಬಿಡಿದೆ. ನಾವು ಕರ್ನಾಟಕದಲ್ಲಿ ಟೀಸರ್ ಲಾಂಚ್ ಮಾಡಿ ಮುಂದಿನ ವಾರ ಮುಹೂರ್ತಕ್ಕೆ ಅಂತೆಲ್ಲ ರೆಡಿಯಾಗಿದ್ದರೆ ಮಾಧ್ಯಮದವರು PRO ಹೇಳ್ತಾರೆ ಬೇಡ ಪ್ರಥಮ ಮಾಡಬೇಡಿ, ಪೆನ್ ಡ್ರೈವ್ ಸೌಂಡ್ ತುಂಬ ಚೆನ್ನಾಗೈತೆ ಅಂತ. ಎಲೆಕ್ಷನ್ ನುಂಗ್ಕತ್ತದು, ಭಾಳಷ್ಟು ವಿಚಾರಗಳು ನುಂಗ್ಕೊಂಡೈತೆ ಅದು ಪೆನ್ ಡ್ರೈವ್. ಸಾಕು ಮಾಡಿದೆಲ್ಲ ಅದು. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಅಣ್ಣ ನೀ ಎಲ್ಲಿದೆ ಬಂದು ಒಂಚೂರು ಉತ್ತರ ಕೊಟ್ಬಿಟ್ಟು ನೀವು ಮಾಡಿದೇವೋ ಮಾಡಿಲ್ವೋ ಅದೇನೋ ಹೇಳ್ಕೊಂಡು ಹೋಗಪ್ಪ, ನಮ್ಗೆ ಹಿಂಸೆ ಕೊಟ್ಬಿಟ್ಟು. ನಿನ್ನಿಂದ ತುಂಬ ತೊಂದರೆ ಆಯ್ತೈತೆ ಪ್ರಜ್ವಲ್ಲು. ಹಂಗೆ ಮಾಡಿಬಿಟ್ಟು ಯಾರೇ ಆಗಲಿ ನಮ್ಮ ಮಾಜಿ ಪ್ರಧಾನಿಗಳಿಗೆ ಕಣ್ಣಲ್ಲಿ ನೀರು ಹಾಕ್ಸೋದನ್ನು ನಾವು ಸಹಿಸಲ್ಲ. ದೇಶಕ್ಕೆ ಹೆಮ್ಮೆಯವರು, ಹಾಸನಕ್ಕೆ ಅವ್ರಿಗೆ ಗೌರವ ಧಕ್ಕೆ ತರೋಂಥದ್ದು ಯಾರೇ ಮಾಡಿದ್ರು ಅದನ್ನು ಒಪ್ಕೊಳ್ಳೋ ಮಾತೇ ಇಲ್ಲ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂದರೆ, ನೀ ಎಲ್ಲಿದೆ ಅಷ್ಟೇ ಇದ್ದು ಏನು ಮಾಡಿ ಇಷ್ಟೆಲ್ಲ ಸೀರಿಯಸ್ ಆಗೋದು. ಅಲ್ಲಿ ಕೂತ್ಕೊಂಡು ಫಾರಿನ್ಲಿ ಏನು ಮಾಡ್ತಿದ್ದೆಪ್ಪ, ಇಲ್ಲಿ ಬಂದು ನಿಂದಲ್ವ ಅದು ಏನು ಉತ್ತರ ಕೊಡೋದಾರೆ. ನೀ ಕೊಡೋ ತನಕ ಅವ್ರು ಟಿವಿಯವ್ರು ಬೇರೆ ಹಾಕಲ್ಲ, ಮಾಧ್ಯಮದವ್ರು ಬೇರೆ ಹಾಕಲ್ಲ ಅವರು. ಸೊ ಬೇರೆ ಆಗ್ತಾ ಇದ್ರೆ ಸಿನಿಮಾಗಳು ಹೈಪ್ ತಗೊಳ್ಳಲ್ಲ. ನಾವು ಟೀಸರ್ ಲಾಂಚು, ಟ್ರೈಲರ್ ಲಾಂಚು ಎಲ್ಲ ಮಾಡಬೇಕು. ಸಿನಿಮಾಗೆ ಭಾಳ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ. ನೀನು ಎಲ್ಲಿದೆಯೋ ಗೊತ್ತಿಲ್ಲ, ಸುಮ್ಮನೆ ವಾಪಸ್ ಇಂಡಿಯಾ ಬಾ. ಬ್ಲೂ ಕಾರ್ನರ್ಲ್ಲ ಇಶ್ಯೂ ಆಗದೆ, ಅಲ್ಲಿ ಕೂತ್ಕೊಂಡು ಅದು ಏನು ಮಾಡ್ತಿದ್ಯೋ ನಂಗೆ ನಿನ್ನ ಪರಿಚಯವೂ ಇಲ್ಲ. ಬಟ್ ಅವ್ನು ವೀಡಿಯೋ ಒಯ್ತಾ ಇರೋದ್ರ ಮುಂದೆ ಯಾವ ನ್ಯೂಸು ಒಯ್ತಾ ಇಲ್ಲ. ನೀ ಸಾಕು ದಯವಿಟ್ಟು ಬಂದು ನಿಂದು ಹೌದು ಅಲ್ವೋ ಉತ್ತರನಾರು ಕೊಟ್ಬಿಟ್ಟು ಹಾಳಾಗೋಗಪ್ಪ. ನಮಗೆ ತುಂಬ ಹಿಂಸೆ ಆಯ್ತಾ. ದೇವರಾಣೆ ಕನ್ನಡ ಸಿನಿಮಾಗಳು ಒಂದು ಕಂಟೆಂಟ್ ಕೊಟ್ಟರೆ ಇಲ್ಲ ಪ್ರಥಮ ಹೋಗ್ತಾ ಇಲ್ಲ. ಪೆನ್ ಡ್ರೈವ್ ವಿಚಾರ ಇವತ್ತು ಸಂಜೆದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಅಂತಾರೆ, ಸಿನಿಮಾ ಅಪ್ಡೇಟ್ ಕೇಳಮ್ಮ ಅಂದರೆ ಹಂಗಾಗೋದೆ. ಥಿಯೇಟ್ರ್ ಉಳಿಸಿ ದಯವಿಟ್ಟು ಆ ಪೆನ್ ಡ್ರೈವ್ ಬಿಟ್ಬಿಡಿ. ಎಷ್ಟು ಅಂತದ್ದು ದಿನಕ್ಕೆ ಒಂದೊಂದು ವೀಡಿಯೋ ನೋಡ್ಕೊಂಡೇ ಕೂತವೆ. ಅದು ಆಗೋಗೋದು HD ಬತ್ತೆ, ಇದು 4K ಇದು ಫಿಲಮ್. ಬಂದ್ಬಿಡಿ, ಬುದ್ಧಿ ಕಲೀರಿ ಸ್ವಲ್ಪ. ನಿಮಗೆ ಹೇಳ್ತಾರೆ ಜನಗಳಿಗೆ, ಯಾವಾಗ ಕಲಿತೀರೋ ನೀವೆಲ್ಲ ಆಯ್ತು ನಡ್ರಪ್ಪ ಇನ್ನೇನು ಇಟ್ಕೊಳ್ತಿರೋದು.